ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ನೋಡಿ, ಬೆಳಗ್ಗೆ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ಯಾರು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ, ಈ ಥರ ರಂಗೋಲಿ ಹಾಕೀನಿ. ಸೋಮವಾರ ಇವತ್ತು. ಮೊನ್ನೆ ಹುಣ್ಣಿಮೆ ಹೋತು, ಇವತ್ತು ಸೋಮವಾರ. ನೋಡಿ, ಟೀ ಮಾಡಿದ್ದೀನಿ. ಇವತ್ತು 7:45 ಆಯಿತು. ಟೀ ಕುಡಿದ್ವಿ. ಇವತ್ತು ನಮ್ಮೂರಲ್ಲಿ ಕಾರ್ ಹುಣ್ಣಿಮೆ ಮಾಡ್ತಾರೆ ಸೋಮವಾರ. ನೋಡಿ, ನನ್ನ ಮಗಳು ಹಾಲಿಗೆ ಹೋಗ್ತಾ ಇದ್ದಾಳೆ, ಅದ್ರ ಹಿಂದೆ ನಾಯಿ ಹೋಗ್ತಾ ಇದೆ. ನೋಡಿ, ಬೆಳಗ್ಗೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಲು ಇಟ್ಟಿದ್ದೀನಿ. ನೋಡಿ, ನಮ್ಮಮ್ಮ ಆಲ್ರೆಡಿ ಒಲೆ ಬಳಿದು ಸೌದೆ ಹಚ್ಚಿದೆ. ನೋಡಿ, ತಿಂಡಿ ಮಾಡೋಕ್ಕೆ ತರಕಾರಿ ಕಟ್ ಮಾಡ್ಕೊಂಡಿದ್ವಿ. ಅವಲಕ್ಕಿ ಮಾಡಬೇಕಿವತ್ತು ಸೋಮವಾರ. ನೋಡಿ, ತಿಂಡಿ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಹಸಿಮೆಣ್ಸಿಕಾಯಿ, ನೀರುಳ್ಳಿ, ಟೊಮೆಟೊ ಹಣ್ಣು ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ನೋಡಿ, ಅವಲಕ್ಕಿ ಕ್ಲೀನಾಗಿ 2 ಸಲ ತೊಳೆದು ಕೈಯಾಡಿದ್ದೀನಿ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ, ಅವಲಕ್ಕಿ ರೆಡಿ ಆಯಿತು. ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದೆ. ನೋಡಿ, ಉದ್ದಿನೇಡಿ ಮಾಡೋಕ್ಕೆ ಕಾಳು ನೆನೆ ಹಾಕಿದ್ದೀನಿ. ನಾನು ಯಾವ ಬಟ್ಲಲ್ಲಿ ತೊಗೊಂಡಿದ್ದೆ 3 ಒಂದೇ ಪ್ರಮಾಣದಲ್ಲಿ ತೊಗೊಂಡಿನಿ. ನೋಡಿ, ಬೇಳೆ ಹಾಕೋಕ್ಕೆ ಹೆಸರು ಇಟ್ಟಿದ್ದೀನಿ. ಬೇಳೆ ತೊಳೆದ್ಬಿಟ್ಟು ಅಷ್ಟು ತೊಗೊಂಡು ಹಾಕಿದ್ದೀನಿ. ಇವಾಗ ಬೇಯಬೇಕದು ಬೇಳೆ. ನೋಡಿ, ಇವಾಗ ಪಲ್ಯ ಮಾಡಬೇಕು. ನೋಡಿ, ಒಂದು ಪಾತ್ರೆಯಲ್ಲಿ ಆಯಿಲ್ ಇಟ್ಟಿದ್ದೀನಿ. ಕಾಳು ಬೇಯಿಸ್ಕೊಂಡಿದ್ದೆ ನಾನು 2 ವಿಷಲು. ನೋಡಿ, ಒಗ್ಗರಣೆ ಹಾಕ್ತಿದ್ದೀನಿ ಕಾಳು ಪಲ್ಯಕ್ಕೆ, ಹೆಸರು ಕಾಳಿಗೆ. ನೋಡಿ, ನೀರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮಾಟೊ ಹಣ್ಣು, ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಒಂದು ಚಿಟಿಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಟೊಮಾಟೊ ಹಣ್ಣು ಹಾಕಿ ಮಿಕ್ಸ್ ಮಾಡಿದೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ. ನೋಡಿ, ಇದು ಕಾಳು 2 ಸಲ ವಿಶಿಲ್ ಹೊಡೆಸ್ಕೊಂಡಿದ್ದೆ ನಾನು. ಅದ್ರ ಜೊತೆ ಕ್ಯಾರೆಟು ಹಾಕಿದ್ದೆ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ತಪ್ಪದೆ. ನೋಡಿ, ಇವಾಗ ಕಾಳು ಹಾಕಿದೆ ನಾನು. ಬೇಯಿಸಿರೋ ಕಾಳದು 2 ಸಲ. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹೊತ್ತೇನು ಬೇಡ, ಯಾಕೆಂದರೆ ಹಾಗೆ ಒಗ್ಗರಣೆ ಹಾಕಿದರೆ ಸಾಕು. ಯಾಕೆಂದರೆ ಬೇಯಿಸ್ಕೊಂಡಿದ್ದೀನಲ್ವಾ, ಹಾಗಾಗಿ. ನೋಡಿ, ಕೃಷಿಣಿ ಪುಡಿ ಅಂತಾರಲ್ಲ, ಅದನ್ನು ಹಾಕಿದ್ದೀನಿ. ಕುಚ್ಚೆಳ್ಳದು ಮಿಕ್ಸಿ ಇಟ್ಕೊಂಡಿರ್ತೀವಿ ನಾವು, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆಲ್ಲ. ನೋಡಿ, ಇವಾಗ ಜೋಳದ ಹಿಟ್ಟು ಹಾಕೀನಿ. ಜೋಳದ ಹಿಟ್ಟಿಲ್ಲ ಅಂದರೆ ಪುಟಾಣಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಜೋಳದ ಹಿಟ್ಟು ಹಾಕ್ತೀವಿ ನಾವು ಪಲ್ಯಕ್ಕೆ, ಅದಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಪಲ್ಯವಾಯಿತು. ನೋಡಿ, ಶಿಕರ್ಣಿ ಮಾಡಿಟ್ಟಿದೆ ನಮ್ಮಮ್ಮ. ಆಮೇಲೆ ನೋಡಿ, ಬೇಳೆ ಬೇಯಿಸಿ ಬೆಲ್ಲ ಹಾಕಿ ಇಟ್ಟಿದ್ದೀವಿ. ಸ್ವಲ್ಪ ಆರಬೇಕಿತ್ತು, ಹಾಗಾಗಿ ನೋಡಿ ಈ ಥರ ಇದೆ ಇದು. ನೋಡಿ, ಮಳೆ ಬರ್ತಿದೆ. ಇವತ್ತು ಕಾರ್ ಹುಣ್ಣಿಮೆ, ಇಲ್ಲಿ ಮಳೆ ಬರ್ತಾಯಿದೆ. ನೋಡಿ ಯಾವ ಥರ ಇದೆ ಅಂತ ಮಳೆ. ನಾವು ಯಾವತ್ತೂ ಹುಣ್ಣಿಮೆ ದಿನ ಮಾಡಲ್ಲ ಇಲ್ಲಿ ಹಳ್ಳಿ ಕಡೆ. ಅಂದರೆ ಹುಣ್ಣಿಮೆ ಯಾವಾಗಾದರೂ ಬರಲಿ, ಸೋಮವಾರನೇ ಮಾಡ್ತಾರೆ. ನೋಡಿ, ಎಮ್ಮೆ ಹೋಗ್ತಾ ಇದೆ ಮಳೆಯಲ್ಲೇ. ನೋಡಿ, ಹಳ್ಳಿ ಲೈಫ್ ಹೀಗಿರುತ್ತೆ. ನೋಡಿ, ನಮ್ಮ ಚಿನ್ನಿಮ್ಮ ತಿಂಡಿ ತಿಂದು ಮಲಗಿದ್ಲು. ಅವಳು ಮಲಗೋ ಒಳಗೆ ನಾವು ಇದು ಮಾಡಬೇಕು ಅಂದು ಮಾಡ್ತಾಯಿರೋದು. ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾರಿಗೆ ಕರಿಬೇವು, ಆಮೇಲೆ ನೀರುಳ್ಳಿ, ಟೊಮಾಟೊ ಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಏಲಕ್ಕಿ, ಚಕ್ಕೆ, ಲವಂಗ, ಜೀರಿಗೆ, ಕೊತ್ತಂಬರಿ ಕಾಳು, ಆಮೇಲೆ ಬೇಳೆ ಬೇಯಿಸಿದ್ದ ಸಪ್ರೇಟಾಗಿ ಆ ಕಡೆ ತೆಗೆದು ಇಟ್ಕೊತಿದ್ದೀನಿ. ನೋಡಿ, ನಾನು ಪ್ಲೇಟಲ್ಲಿ ಇಷ್ಟು. ಅಂದರೆ ಕಟ್ಟಿನ ಸಾರಲ್ವ, 2 ದಿನಕ್ಕೆ ಆಗೋವಷ್ಟು ಮಾಡ್ಕೊತೀವಿ ನಾವು. ನೋಡಿ, ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿದ್ದೆ, ಒಣ ಮೆಣ್ಸಿಕಾಯಿ ಹಾಕಿದ್ದೀನಿ, ಕರಿಬೇವು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ.
ನೀರುಳ್ಳಿ, ಟೊಮಾಟೊ ಹಣ್ಣು, ಜೀರಿಗೆ, ಕೊತ್ತಂಬರಿ, ಅದನ್ನೆಲ್ಲ ಕರಿಬೇವು, ಶುಂಠಿ ಅದೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ನೋಡಿ ಕರೆಂಟ್ ಹೋಗ್ಬಿಡ್ತು ಹಳ್ಳಿ ಕಡೆ. ಹಾಗೆ ನೋಡಿ ಅದು ಆವಾಗಲೇ ಬೇಯಿಸಿದ್ನಲ್ವ ಬೇಳೆನ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಇವಾಗ ಸಾರಿಗೆದು ನೋಡಿ ಈ ಪ್ರಮಾಣದಲ್ಲಿ ಇಟ್ಟಿದ್ದೀವಿ ನಮ್ಮಮ್ಮ ಅವರು. ಇವಾಗ ಮಿಕ್ಸಿ ಮಾಡಬೇಕು ನೋಡಿ. ಸಾರಿಗೆ ತಂದು ಹಾಕಿತ್ತು ಮಿಕ್ಸಿ ಮಾಡಿದ ಮೇಲೆ. ನೋಡಿ ಒಬ್ಬಟ್ಟು ಮಾಡಿದೆ ನಮ್ಮಮ್ಮ ಆಲ್ರೆಡಿ ಸ್ವಲ್ಪ. ನೋಡಿ ಒಬ್ಬಟ್ಟು ತಟ್ತಾ ಇದ್ದಾರೆ, ಯಾವ ಥರ ತಟ್ತಾರೆ ಅಂತ. ಕೈಲೇ ಮಾಡುತ್ತೆ ನಮ್ಮಮ್ಮ. ನನ್ನ ಮಗಳು ಮಲಗಿದ್ಲು, ಹಾಗಾಗಿ ನಮ್ಮಮ್ಮ ಬೇಗ ಮಾಡೋಣ ಅಂದು ಮಾಡ್ತಾ ಇದ್ದಾರೆ. ಅವಳು ಎದ್ಬಿಟ್ರೆ ಏನು ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡಿ. ನೋಡಿ ಹಳ್ಳಿ ಕಡೆ ಹೀಗಿರುತ್ತೆ. ನಮ್ಮಮ್ಮ ಒಲೆಯಲ್ಲಿ ಮಾಡ್ತಾ ಇದ್ದಾರೆ ಹೋಳಿಗೆ. ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಹೋಳಿಗೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಈ ಥರ ನೈವೇದ್ಯ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮಣ್ಣ ನಾನು ನಮ್ಮ ಚಿನ್ನಿ ಎದ್ಮೇಲೆ ಹೋಗಬೇಕು. ಹಾಗಾಗಿ ರೆಡಿ ಮಾಡಿದ್ದೀನಿ ನೋಡಿ. ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ ನಾನು ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿದ್ದು ಇವತ್ತು. ನೋಡಿ ಈ ಥರ ಇದೆ. ಈ ಥರ ನೋಡಿ ಉದ್ನೆಡೆ ಇದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇದು ಯಾವ ಥರ ಏನೇನು ಹಾಕೋದು ಅಂತ, ಯಾವ ಥರ ಮಾಡೋದು ಅಂತ. ನೋಡಿ ಸಾಯಂಕಾಲ ಇವಾಗ 6 ಗಂಟೆ ಆಗಿದೆ. ನಮ್ಮೂರಲ್ಲಿ ಹೋರಿ ಬಿಡೋದು ಅಂತಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ. ನೋಡಿರಿ ಎತ್ತುಗಳೆಲ್ಲ ರೆಡಿ ಮಾಡ್ಕೊಂಡು ಜನಗಳು ಮಕ್ಳುಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇರ್ತಾರೆ. ಕಾರಿಗೆ ಎರೆಯೋದು ಅಂತಾರೆ ಹಳ್ಳಿ ಕಡೆ. ನಿಮ್ಮ ಕಡೆ ಏನಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಮಾಡಿ ನನಗೆ. ನೋಡಿ ಎಷ್ಟೊಂದು ಜನ ನೋಡಿ ಇವಾಗ ಬರ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅಣ್ಣ ಅವರು ನಮ್ಮ ಚಿನ್ನಿ ಇಟ್ಕೊಂಡಿದ್ದಾರೆ. ನಮ್ಮ ತಾಯಿಯವರು ಪಕ್ಕದಲ್ಲಿದ್ದಾರೆ. ನೋಡಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೇನೆ ಎಲ್ಲರಿಗೂ.